ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ರೇಷ್ಮೆ ಇಲಾಖೆಯಲ್ಲಿ ಖಾಲಿರ್ತಕ್ಕಂತಹ 2700 ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ. ಈ ಒಂದು ಹುದ್ದೆಗಳಿಗೆ ನೀವು 10ನೇ ತರಗತಿ PUC ಅಥವಾ ಡಿಗ್ರಿ ಪಾಸ್ ಆಗಿದ್ರೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇಲ್ಲಿ ಖಾಲಿರ್ತಕ್ಕಂತಹ ರೇಷ್ಮೆ ನಿರೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರು, ಶೀಘ್ರ ಲಿಪಿಗಾರರು ಮತ್ತು ದ್ವಿತೀಯ ದರ್ಜೆ ಸಹಾಯಕರು, ರೇಷ್ಮೆ ಪ್ರವರ್ತಕರು ಅನ್ನೋ ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಈ ಒಂದು ವಿಡಿಯೋ ನೋಡೋದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಇದು ಡ್ರಾಫ್ಟ್ ನೋಟಿಫಿಕೇಷನ್ ಆಗಿರುತ್ತೆ. ಇನ್ನು ಅರ್ಜಿನ ಸಲ್ಲಿಸೋದಕ್ಕೆ ಶುರು ಆಗಿರೋದಿಲ್ಲ. ಸದ್ಯಕ್ಕೆ ಎಷ್ಟು ಪೋಸ್ಟ್ಗಳು ಅಥವಾ ಎಷ್ಟು ವೇಕೆನ್ಸಿಗಳು ಖಾಲಿ ಇದ್ದಾವೆ ಅಂತ ಈ ಒಂದು ನೋಟಿಫಿಕೇಷನ್ ಮೂಲಕ ಅವರು ತಿಳಿಸಿರ್ತಾರೆ. ಸೊ ಹಾಗಿದ್ರೆ ಎಷ್ಟು ಪೋಸ್ಟು ಮತ್ತು ಅದಕ್ಕೆ ಆ ಪೋಸ್ಟ್ಗೆ ಕ್ವಾಲಿಫಿಕೇಷನ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮೊದಲಿಗೆ ಗ್ರೂಪ್ ಡಿ ಅಂತ ಹುದ್ದೆ ಹೆಸರು ಅಥವಾ ಜವಾನ ಅಥವಾ ವಾಚ್ಮ್ಯಾನ್ ಅಂತಲೂ ಕೂಡ ಕರೀತಾರೆ. 27,000 ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಬೇಸಿಕ್ ಸ್ಯಾಲ್ರಿ ಇರುತ್ತೆ. ಗ್ರಾಸ್ ಸ್ಯಾಲ್ರಿ ಅಂತ ತೊಗೊಂಡ್ರೆ ಒಂದು 38ಇಂದ 40K ತನಕ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. 350 ವೇಕೆನ್ಸಿಗಳು ಇರುತ್ತೆ. ಈ ಒಂದು ಹುದ್ದೆಗಳಿಗೆ 350 ವೇಕೆನ್ಸಿನ ಇಟ್ಟಿದ್ದಾರೆ. ಹಾಗೆಯೇ ಈ ಒಂದು ಗ್ರೂಪ್ ಡಿ ಹುದ್ದೆಗಳಿಗೆ ನೀವು ಕೇವಲ 10ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪಾಸಾಗಿರೋವಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಇದನ್ನು ನೇರ ನೇಮಕಾತಿ ಮಾಡೋದ್ರ ಮುಖಾಂತರ ಇಲ್ಲಿ ಸೆಲೆಕ್ಷನ್ನ ಮಾಡ್ಕೊತಾರೆ. ಸೊ ಹಾಗೆಯೇ ನಂತರ ವಾಹನ ಚಾಲಕರು ಅಂತ 84 ವೇಕೆನ್ಸಿಗಳು ಇರುತ್ತೆ. 34,100 ರೂಪಾಯಿ ಬೇಸಿಕ್ ಇರುತ್ತೆ. ಸೊ ಗ್ರಾಸ್ ಸ್ಯಾಲ್ರಿ 34,000 ಬೇಸಿಕ್ ಅಂದರೆ ಒಂದು 50,000 ಹತ್ರ ಗ್ರಾಸ್ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಸೊ ಈ ಚಾಲಕರು ಹುದ್ದೆಗಳಿಗೆ ನಿಮಗೆ ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ನೀವು SSLCಯಲ್ಲಿ ಪಾಸ್ ಆಗಿರಬೇಕು. ಜೊತೆಗೆ ನಿಮ್ಮ ಹತ್ರ ಲಘು ವಾಹನ ಚಾಲನಾ ಪರವಾನಗಿ ಅಂದರೆ ಲೈಟ್ ಮೋಟರ್ ವೆಹಿಕಲ್ದು ಡ್ರೈವಿಂಗ್ ಲೈಸೆನ್ಸು ನಿಮ್ಮ ಹತ್ರ ಇದ್ದರೆ ನೀವು ಈ ಒಂದು ವಾಹನ ಚಾಲಕರು ಅನ್ನೋ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಸ್ನೇಹಿತರೆ, ನಂತರ ರೇಷ್ಮೆ ಪ್ರವರ್ತಕರು ಅಂತ 240 ವೇಕೆನ್ಸಿಗಳಿರುತ್ತೆ. ಈ ಒಂದು ಹುದ್ದೆಗಳಿಗೆ 34,100 ರೂಪಾಯಿ ಬೇಸಿಕ್ ಇರುತ್ತೆ. ಅಂದರೆ ಏನಿಲ್ಲ ಅಂದ್ರೂ ಒಂದು 50,000 ಮೇಲೆ ನಿಮಗೆ ಸ್ಟಾರ್ಟಿಂಗ್ ಸಂಬಳ ಇರುತ್ತೆ. ಸೊ ಹಾಗೆಯೇ ಈ ಒಂದು ರೇಷ್ಮೆ ಪ್ರವರ್ತಕರು ಅನ್ನೋ ಹುದ್ದೆಗಳಿಗೆ ನೀವು ಕೇವಲ ಸೆಕೆಂಡ್ PUC ಪಾಸ್ ಮಾಡಿರಬೇಕಾಗುತ್ತೆ, ಅರ್ಜಿನ ಸಲ್ಲಿಸ್ಬೋದು. ಸೆಕೆಂಡ್ PUCನಲ್ಲಿ ಜೀವಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ಅಥವಾ ರೇಷ್ಮೆ ಸಂಬಂಧಪಟ್ಟಂತೆ ಯಾವುದಾದ್ರು ಒಂದು ವಿಷಯಗಳನ್ನು ನಿಮ್ಮ ಸಬ್ಜೆಕ್ಟ್ನಲ್ಲಿ ಇದ್ದರೆ ನೀವು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು. ಸ್ನೇಹಿತರೆ, ಹಾಗೆಯೇ ದ್ವಿತೀಯ ದರ್ಜೆ ಸಹಾಯಕರು ಅಥವಾ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಇದಕ್ಕೂ ಕೂಡ 34,100 ರೂಪಾಯಿ ಬೇಸಿಕ್ಕು ಅಂದರೆ 50,000 ಗ್ರಾಸ್ ಸ್ಯಾಲ್ರಿ ಇರುತ್ತೆ. ಒಟ್ಟು ಹುದ್ದೆಗಳು 72 ಇರುತ್ತೆ. ಈ ಒಂದು ಹುದ್ದೆಗಳಿಗೆ ನೀವು ಸೆಕೆಂಡ್ PUC ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿರೋದು ಡಿಪ್ಲೊಮಾ ಕ್ವಾಲಿಫಿಕೇಷನ್ ಮಾಡಿದರೂ ಕೂಡ ಅರ್ಜಿನ ಸಲ್ಲಿಸಬಹುದಾಗುತ್ತೆ. ಸ್ನೇಹಿತರೆ, ನಂತರ ರೇಷ್ಮೆ ಪ್ರದರ್ಶಕರು ಅಂತ 37,500 ರೂಪಾಯಿ ಬೇಸಿಕ್ ಇದೆ. ಗ್ರಾಸು ಒಂದು 60K ಹತ್ತಿರ ನಿಮಗೆ ಬರುತ್ತೆ ಮೊದಲ ತಿಂಗಳಿಂದನೇ. ಸೊ 642 ವೇಕೆನ್ಸಿ, ಇದು ತುಂಬ ಜಾಸ್ತಿ ಇರುವಂತಹ ವೇಕೆನ್ಸಿ. ಇದು ರೇಷ್ಮೆ ಪ್ರದರ್ಶಕರು ಅಂತ 642 ಪೋಸ್ಟ್ಗಳು ಕಾಲಾಗುತ್ತೆ. ಈ ಒಂದು ಹುದ್ದೆಗಳಿಗೆ ನೀವು ಪದವಿ ಪೂರ್ವ ಪರೀಕ್ಷೆ ಅಂದರೆ ಸೆಕೆಂಡ್ PUCನಲ್ಲಿ ಜೀವಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ಅಥವಾ ರೇಷ್ಮೆ ರಿಲೇಟೆಡಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ ನೀವು ಸ್ಟಡಿ ಮಾಡಿದರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹರಿರ್ತೀರ. ಸ್ನೇಹಿತರೆ, ಹಾಗೆಯೇ ಪ್ರಥಮ ದರ್ಜೆ ಸಹಾಯಕರು ಅಂತ 190 ವೇಕೆನ್ಸಿಗಳಿರುತ್ತೆ. ಈ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆಗಳಿಗೆ 44,000 ಬೇಸಿಕ್ಕು ಅಂದರೆ ಒಂದು 65,000 ತನಕ ನಿಮಗೆ ಸ್ಯಾಲ್ರಿ ಸ್ಟಾರ್ಟಿಂಗ್ಗೆ ಸಿಗ್ತಾ ಹೋಗುತ್ತೆ. ಈ ಒಂದು ಹುದ್ದೆಗಳಿಗೆ ನೀವು ಯಾವುದೇ ರೀತಿಯ ಪದವಿ, ಡಿಗ್ರಿ, ಟೆಕ್ನಿಕಲ್ ಡಿಗ್ರಿ ಆದರೂ ಸರಿ, ನಾನ್ ಟೆಕ್ನಿಕಲ್ ಡಿಗ್ರಿ ಆದರೂ ಸರಿ ನೀವು ಮಾಡ್ಕೊಂಡಿದ್ರೆ ನಿಮ್ಮ ಹತ್ರ ಇದ್ದರೆ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಸ್ನೇಹಿತರೆ, ನಂತರ ರೇಷ್ಮೆ ನಿರೀಕ್ಷಕರು ಅಂತ 538 ವೇಕೆನ್ಸಿ ಕಾಲಾಗಿರುತ್ತೆ. ಸೊ ಈ 538 ವೇಕೆನ್ಸಿನೂ ಕೂಡ ಎಲ್ಲನೂ ಕೂಡ ಓಪನ್ ರಿಕ್ರೂಟ್ಮೆಂಟ್ ಮಾಡೋದಿಲ್ಲ. ಕೆಲವೊಂದನ್ನು ಪ್ರಮೋಷನ್ ಕೊಡೋದ್ರ ಮುಖಾಂತರ ಭರ್ತಿನ ಮಾಡ್ಕೊತಾರೆ. ಸೊ ಈ ಒಂದು ಹುದ್ದೆಗಳಿಗೆ 44,425 ಬೇಸಿಕ್ಕು, ಏನಿಲ್ಲ ಅಂದ್ರೆ ಒಂದು 65,000ರಿಂದ 70,000 ಸ್ಟಾರ್ಟಿಂಗ್ ಸ್ಯಾಲ್ರಿನ ಸಿಗ್ತಾ ಹೋಗುತ್ತೆ. ಈ ಒಂದು ಹುದ್ದೆಗಳಿಗೆ ನೀವು ಪದವಿನ ತಗೊಂಡಿರಬೇಕು. ಸೊ ಕೃಷಿ ವಿಷಯದಲ್ಲಿ, ರೇಷ್ಮೆ ಕೃಷಿ ವಿಷಯದಲ್ಲಿ ಪದವಿ, ವಿಜ್ಞಾನ ಪದವಿ ತಗೊಂಡಿರೋಂಥವ್ರು, ಹಾಗೆಯೇ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ಅಥವಾ ಲೈಫ್ ಸೈನ್ಸಲ್ಲಿ ಕನಿಷ್ಠ 2 ವಿಷಯಗಳನ್ನ ತೊಗೊಂಡು ನೀವೇನಾದರೂ ಡಿಗ್ರಿ ಮಾಡ್ಕೊಂಡಿದ್ರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಎಲಿಜಿಬಲ್ ಇರ್ತೀರ. ಸ್ನೇಹಿತರೆ, ನಂತರ ರೇಷ್ಮೆ ವಿಸ್ತರಣಾಧಿಕಾರಿ ಅಂತ 184 ಹುದ್ದೆಗಳು ಖಾಲಿ ಇರುತ್ತೆ. ಈ ಒಂದು ಹುದ್ದೆಗಳಿಗೆ 65,950 ರೂಪಾಯಿಗಳು ಬೇಸಿಕ್ನಲ್ಲಿ ಇಟ್ಟಿರ್ತಾರೆ. ಅಂದರೆ ಒಂದು 80K ಹತ್ತಿರ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. 80 to 90K ಹತ್ತಿರ ಸ್ಯಾಲ್ರಿ ನಿಮಗೆ ಸಿಗ್ತಾ ಹೋಗುತ್ತೆ. ಈ ಒಂದು ಹುದ್ದೆಗಳಿಗೆ ನೀವು BScನಲ್ಲಿ ಸೆರಿಕಲ್ಚರು ಅಥವಾ BScನಲ್ಲಿ ಅನರ್ಸು, ಹಾಗೆಯೇ BScನಲ್ಲಿ ಸೆರಿಕಲ್ಚರ್, ಹಾಗೆಯೇ BScನಲ್ಲಿ ಬಯೋಟೆಕ್ನಾಲಜಿ ಮಾಡಿರುವಂಥವ್ರು
ಸೊ ಅರ್ಜಿನ ಸಲ್ಲಿಸೋದಕ್ಕೆ ಎಲಿಜಿಬಲ್ ಇರ್ತೀರಾ. ಸೊ ಈ ಒಂದು ನೋಟಿಫಿಕೇಷನು ಸದ್ಯಕ್ಕೆ ಡ್ರಾಫ್ಟ್ ನೋಟಿಫಿಕೇಷನ್ ಆಗಿರುತ್ತೆ. ಇವಾಗಲೇ ಅರ್ಜಿ ಸಲ್ಲಿಸೋ ರೀತಿ ಇರೋದಿಲ್ಲ. ಇನ್ ಕೇಸ್ ಇದು ನೋಟಿಫಿಕೇಷನ್ ಆದ ತಕ್ಷಣ ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಓಪನ್ ಆದ ತಕ್ಷಣ ಇನ್ನೊಂದು ಸಾರಿ ನಾವು ನಿಮಗೆ ಅಪ್ಡೇಟ್ನ ಮಾಡ್ತೀವಿ. ಆವಾಗ ನೀವು ಅರ್ಜಿನ ಸಲ್ಲಿಸಿ. ಸ್ನೇಹಿತರೆ, ನಂತರ ರೇಷ್ಮೆ ಸಹಾಯಕ ನಿರ್ದೇಶಕರು ಅಂತ 154 ಹುದ್ದೆಗಳು ಖಾಲಿ ಇರುತ್ತೆ. ಈ ಒಂದು ಹುದ್ದೆಗಳಿಗೆ 69,000 ಬೇಸಿಕ್ನ ಇಟ್ಟಿರ್ತಾರೆ. ಏನಿಲ್ಲ ಅಂದ್ರೂ ಈ ಒಂದು ಹುದ್ದೆಗೆ 1 ಲ್ಯಾಕ್ ಮೇಲೆ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಇರುತ್ತೆ ಪರ್ ಮಂತು. ಈ ಒಂದು ಹುದ್ದೆಗಳಿಗೆ ನೀವು MSc ಆರ್ಟಿಕಲ್ಚರು, MLC ಸೀರಿಕಲ್ಚರ್ ಮಾಡಿರಬೇಕಾಗುತ್ತೆ, MSc ಅಗ್ರಿ ಮಾಡಿರಬೇಕಾಗುತ್ತೆ. ಸೊ ಕೆಲವೊಂದು ಕ್ವಾಲಿಫಿಕೇಷನು ನಿಮ್ಮ ಹತ್ರ ಇದ್ದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಆಗಿತ್ತು ಮಾಹಿತಿ. ಸದ್ಯದಲ್ಲಿಯೇ ಈ ಒಂದು ನೋಟಿಫಿಕೇಷನ್ ಆಗುತ್ತೆ. ನಮ್ಮ ಒಳ ಮೀಸಲಾತಿ ಯಾವಾಗ ಮುಗಿಯುತ್ತೆ ಆವಾಗ ಈ ಒಂದು ನೋಟಿಫಿಕೇಷನ್ ಕೂಡ ಆಗುತ್ತೆ. ಆವಾಗ ನಾನು ಮತ್ತೆ ನಿಮ್ಗೆ ಇನ್ನೊಂದು ಸಾರಿ ಅಪ್ಡೇಟ್ನ ಕೊಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸಮಥಿಂಗ್ ಗುಡ್ ಕನ್ನಡ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗುಡ್ ಲಕ್, ಆಲ್ ದ ಬೆಸ್ಟ್.